ಕೂಡಲೇ ರಾಜುಗಳನ್ನ ಬಂಧಿಸಬೇಕು ಅಂತ ಈಗ ಕುಮಾರಸ್ವಾಮಿ ಆಗ್ರಹಿಸ್ತಾ ಇದ್ದಾರೆ. ಪೌರಾಯುಕ್ತಗೆ ಕಾಂಗ್ರೆಸ್ ಮುಖಂಡ ಬೆದರಿಕೆಯನ್ನ ಹಾಕಿರುವಂತದ್ದು. ಸಿಎಸ್ಗೆ ಕರೆ ಮಾಡಿದ್ದಾರೆ ಕೇಂದ್ರ ಸಚಿವ ಈಗ ಕುಮಾರಸ್ವಾಮಿ ಅವರು. ರಾಜೀವ್ ಗೌಡ ಬೆದರಿಕೆ ಹಾಕಿರುವಂತ ಆಡಿಯೋನ ಗಮನಕ್ಕೆ ತಂದಿದ್ದಾರೆ. ನಗರಸಭೆ ಕಚೇರಿಗೆ ಬೆಂಕಿ ಹಚ್ತೀನಿ ಅಂತ ದಂಗೆ ಎಬ್ಬಿಸುವಂತದ್ದು ಹೇಳಿದ್ದಾರೆ. ಎಲ್ಲೋಯ್ತ್ರಿ ನಿಮ್ಮ ದ್ವೇಷ ಭಾಷಣ? ಎಲ್ಲೋಯ್ತು? ಏನೋ ತರ್ತೀನಿ ಅಂತ ಕಡದ್ ಗುಡ್ಡೆ ಹಾಕ್ತಾ ಇದ್ರಿ. ಈ ಬೆದರಿಕೆ ಹಾಕುವಂಥದ್ದು ಅದಕ್ಕೆ ಬರೋದಿಲ್ವಾ? ಏನಂತ ಅನ್ಕೊಂಡಿದ್ದಾರೆ ಅದಕ್ಕೆ? ನನ್ನ ಸಹೋದ್ಯೋಗಿ ಈಗ ಮುದ್ದುಕೃಷ್ಣನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಮುದ್ದುಕೃಷ್ಣ, ನಿಜಕ್ಕೂ ಕೂಡ ಇದು ಅಶೇಮ್ ಅಂತ ಅನಿಸ್ತಾ ಇದೆ. ಈಗಾಗಲೇ 11-12 ಕ್ರಿಮಿನಲ್ ಕೇಸ್ಗಳನ್ನ ಹೊಂದಿರುವಂತ ಈ ರಾಜೀವ್ ಗೌಡರು ಮತ್ತೊಂದು ಕೇಸನ್ನ ಈಗ ತಗಲಾಕೊಳ್ತಾರೆ. ಒಂದು ಕೇಸಲ್ಲಿ ಪನಿಷ್ಮೆಂಟ್ ಕೂಡ ಆಗಿರುವಂತಹ ವ್ಯಕ್ತಿ ಇವರು. ಈ ವ್ಯಕ್ತಿಗೆ ಇನ್ನೂ ಆ ದುರಂಕಾರ, ಆ ಕೊಬ್ಬು, ದಿಮಾಕು ಯಾವುದು ಕೂಡ ಇಳಿದಿಲ್ವಾ ಅಂತ? ಏನ್ರಿ ಈ ರೀತಿಯಾಗಿ ವರ್ತಿಸ್ತಾರೆ? ಬಹಿರಂಗವಾಗಿ ಬೆಂಕಿ ಹಚ್ತೀನಿ, ದಂಗೆ ಎಬ್ಬಿಸ್ತೀನಿ ಅನ್ನುವಂಥದ್ದು. ಖಂಡಿತ ಅರುಣ್, ನಿಜಕ್ಕೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೇಗೌಡರ ಮಾತುಗಳನ್ನು ಯಾರೇ ಕೇಳಿದ್ರು ಕೂಡ ಅದು ಸರಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವರ ಮಾತುಗಳು, ಅವರ ಪದಬಳಕೆಯನ್ನು ನೋಡಿದ್ರೆ, ಅವರು ಪದಬಳಕೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನಾನು ಮನುಷ್ಯ ಅಲ್ಲ ಅನ್ನೋದನ್ನ ಅವರೇ ಹೇಳ್ತಾರೆ. ನಿಜಕ್ಕೂ ಕೂಡ ಸತ್ಯ ಇದು. ಅವರು ಮನುಷ್ಯ ಅಲ್ಲ, ಮನುಷ್ಯರಾದವರು ಈ ರೀತಿಯ ಪದಬಳಕೆಗಳನ್ನು ಖಂಡಿತ ಮಾಡೋದಿಲ್ಲ. ಒಂದು ಸಣ್ಣ ವಿಚಾರ, ಅಧಿಕೃತವಾಗಿ ಪರ್ಮಿಷನ್ ತಗೋಬೇಕಾಯಿತು ಬ್ಯಾನರ್ಗೆ, ಅದನ್ನು ಕೂಡ ತಗೊಂಡಿಲ್ಲ. ಹೋಗ್ಲಿ ಸರಿ, ಹಾಕೊಂಡಿದ್ದಾರೆ ಸರಿ, ಅದು ರಸ್ತೆಗೆ ಅಡ್ಡಲಾಗಿ ನೀವು ಹಾಕಿದಿರಿ, ಅದರಿಂದ ಯಾರೋ ಬೀಳ್ತಾರೆ, ಆಕ್ಸಿಡೆಂಟ್ ಆಗುತ್ತೆ, ಯಾರೋ ಜೀವಕ್ಕೆ ಕುತ್ತು ಬರುತ್ತೆ ಅಂತೇಳಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ತಾವು ಮಾಡಿದ್ರೆ ತಪ್ಪೇನು ಅನ್ನುವಂಥದ್ದು ಪ್ರಶ್ನೆ. ಒಂದು ಸಣ್ಣ ಪ್ರಶ್ನೆ, ಆಯಿತು ಅದನ್ನು ತೆಗ್ದಿದ್ದಾರೆ ಅಂತ ಇಟ್ಕೋಣ, ಮತ್ತೆ ಹಾಕಿ ಅಂತ ಹೇಳಿದ್ರೆ ಆಯಿತು, ಇಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹೇಳಿದ್ರು ಆಗ್ತಿತ್ತು. ಆದರೆ ಏಕಾಏಕಿ ಈ ರೀತಿಯ ಮಾತುಗಳು, ನಾನು ಕಚೇರಿಗೆ ಬಂದು ಬೆಂಕಿ ಹಾಕ್ತೀನಿ, ನಾನು ಏನಂತ ತೋರಿಸ್ತೀನಿ ನಿಮಗೆಲ್ಲ ಅನ್ನೋಂಥ ರೀತಿಯ ಉದ್ರೇಕ ಭರಿತ ಮಾತುಗಳನ್ನು, ಜನರನ್ನು ನಾನು ನಿಮ್ಮ ಕಚೇರಿ ಮುಂದೆ ಬರ್ತೀನಿ, ಚಪ್ಪಲಿ ತಗೊಂಡು ನಿಮ್ಮನ್ನು ಓಡಿಸ್ತೀನಿ ಅಂತ ಹೇಳಿದ್ರೆ, ಯಾರಾದರೂ ಸರ್ಕಾರಿ ಅಧಿಕಾರಿ ಈ ಮಾತುಗಳನ್ನು ಕೇಳಿದ್ರೆ ಸರ್ಕಾರದ ಕೆಲಸ ಮಾಡಲಿಕ್ಕೆ ಮುಂದೆ ಬರ್ತಾರ ಅರುಣ್? ನಿಜಕ್ಕೂ ಕೂಡ ರಾಜೀವ್ ಗೌಡರ ಮಾತುಗಳು ಎಲ್ಲರೂ ಕೂಡ ಖಂಡಿಸಬೇಕಾದಂಥದ್ದು. ಈಗಾಗಲೇ ಕೂಡ ಈ ಒಂದು ಬ್ಯಾನರ್ನ ಕಿಚ್ಚು ಶಿಡ್ಲಘಟ್ಟದಲ್ಲೂ ಕೂಡ ಈಗ ಜೋರಾಗ್ತಾ ಇದೆ. ಇಡೀ ನಗರಸಭೆಯ ಅಧಿಕಾರಿ ಸಿಬ್ಬಂದಿಗಳೆಲ್ಲರೂ ಕೂಡ ಇಂದಿನಿಂದಲೇ ತಮ್ಮ ಕರ್ತವ್ಯಕ್ಕೆ ಗೈರು ಹಾಜರಿಯನ್ನ ಹಾಕ್ತಾ ಇದ್ದಾರೆ. ಈಗಾಗಲೇ ಕೂಡ ನಗರಸಭೆಯ ಕಚೇರಿ ಎದುರು ಪ್ರತಿಭಟನಾ ಧರಣಿಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೂಡ ಅನಿರ್ದಿಷ್ಟಾವಧಿ ಧರಣಿಯನ್ನ ಕೈಗೊಳ್ಳೋದಕ್ಕೆ ಈಗಾಗಲೇ ಕೂಡ ಬ್ಯಾನರ್ಗಳನ್ನ, ಬಂಟಿಗಳನ್ನ ಮಾಡ್ತಾ ಇದ್ದಾರೆ. ರಾಜೀವ್ ಗೌಡ ವಿರುದ್ಧ ತೀವ್ರತರವಾದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಯಾವ ರೀತಿಯ ಸ್ಪಷ್ಟನೆಯನ್ನ ರಾಜೀವ್ ಗೌಡರು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಅರುಣ್. ಓಕೆ ಮುದ್ದುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.